ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 25ನೇ ತಾರೀಕು ಮೇ ಭಾನುವಾರ ಸುಮಾರು 10 ಗಂಟೆ 15 ನಿಮಿಷ ಆಗಿದೆ ರಾತ್ರಿ. ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ತಡ ಆಗಿದ್ದಕ್ಕೆ ಕ್ಷಮಿಸಬೇಕು. ಕಳೆದ ವಾರದ ವಿಶ್ಲೇಷಣೆಯೊಂದಿಗೆ ಈ ವಾರದ ಹೇಗಿದೆ ಮಾರ್ಕೆಟ್ ಅಂತ ಚಿಂತನೆ ಮಾಡೋಣ. ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ಇಂಪಾರ್ಟೆಂಟ್ ಡಿಸ್ಕ್ಲೈಮರು. ಯಾವುದೇ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಯಾರಿರ್ತಾರೆ ಅವ್ರದ್ದು ಹೆಲ್ಪ್ ತೊಗೊಂಡು ಇನ್ವೆಸ್ಟ್ ಮಾಡಿ. ಈ ವಿಡಿಯೋಸ್ ಎಲ್ಲ ಏನು ಬರ್ತಾ ಇದೆ ಒಂದು ಎಜುಕೇಷ್ನಲ್ ಪರ್ಪಸ್ಸು. ನೀವು ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಿ ಅನಲೈಸ್ ಮಾಡಿ, ಸೊ ಆ ಎಫರ್ಟ್ ನೋಡಿಕೊಂಡು ಬ್ಯಾಕ್ ಟೆಸ್ಟೆಡ್ ಏನೇನು ವರ್ಕ್ ಆಗಿದೆ, ಚೆನ್ನಾಗಿ ಆಗ್ತಿದೆಯಾ ಎಲ್ಲ ತಿಳ್ಕೊಂಡು ಮುಂದುವರಿಸ್ಬೇಕಾಗಿದೆ ವಿನಂತಿ. ಇನ್ನೊಂದು ಮನವಿ ಏನಂದರೆ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಿಫ್ಟಿಗೆ ಹೋಗೋಣ. ನಿಫ್ಟಿ ಕಳೆದ ವಾರದ ಒಂದು ಇಚಿಮೊಕ ಎಲ್ಲ ಆಫ್ ಮಾಡ್ತೀನಿ ಸದ್ಯಕ್ಕೆ ಇಚಿಮೊಕ ಎಲ್ಲ ಬೇಡ. ಹೇಳ್ದಂಗೆ ಒಂದು ರೇಂಜ್ ಬೌಂಡಲ್ಲೇ ಇರುತ್ತೆ. ಸೊ ಯಾಕಂದರೆ ಒಂದು ತುಂಬ ಪೀಕಲ್ಲಿ ಹೋಗಿದೆ. 12ನೇ ತಾರೀಕು ಲಾಸ್ಟ್ ವೀಕ್ ಕ್ಲೋಸಿಂಗು 15th ಕೂಡ ಹೈ ಟಚ್ ಆಗಿ ಅದ್ರ ನೆಕ್ಸ್ಟ್ ದಿವಸ ಒಂದು ರಿವರ್ಸ್ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ಸೊ ಒಂದು ಪಾಸಿಟಿವ್ ಏನಂದರೆ ಶುಕ್ರವಾರ ಒಂದು ಗ್ರೀನ್ ಟರ್ನ್ ಆಗಿದೆ. ಬಟ್ 27ನೇ ತಾರೀಕು ಅಮಾವಾಸ್ಯೆ ಇದೆ. ಮೇಲಾಗಿ ಒಂದು ಬುಧ ಅಸ್ತ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಚಿಂತನೆ ಮಾಡಬೇಕು. ಮೊನ್ನೆ ಅಷ್ಟೇ ಒಂದು ಏಕಾದಶಿ 23ನೇ ತಾರೀಕು ಶುಕ್ರವಾರ ಬಂದಿದ್ದು. ಆದರೂ ಒಂದು ಮೂಮೆಂಟ್ ಕೊಟ್ಟಿದೆ ಅಂದರೆ ಇಲ್ಲಿಂದ ಒಂದು ಮೇಲ್ ಹೋಗಿ ಕೆಳಗೆ ಬರೋ ಸಾಧ್ಯತೆನೂ ಇರ್ತಾವೆ ಕೆಲವು ಸಲ. ಯಾಕಂದರೆ ಕಳೆದ ಒಂದು ಹಳೆ ರಿಕ್ತ ಏಕಾದಶಿಗಳು ಅಂತ ಏನು ಹೇಳ್ತೀವಿ, ಬೇಕಿದ್ರೆ ಗೂಗಲ್ ಮಾಡಿ ಅಥವಾ ಒಂದು ChatGPT ಹುಡ್ಕೊಂಡು ಯಾವ್ಯಾವ ವರ್ಷ ಎಷ್ಟೆಷ್ಟು ಆಗಿದೆ ಏನು ಅಂತ. ಸೊ ಕನಿಷ್ಠ ಒಂದು 60-65% ರಿವರ್ಸ್ ಟ್ರೆಂಡ್ ಬಂದಿದೆ ಅವಾಗ. ಇನ್ನು 35% ಕೇಸಲ್ಲಿ ಸ್ವಲ್ಪ ಏನು ಟ್ರೆಂಡ್ ಮೂವ್ ಆಗ್ತಿತ್ತು ಹಾಗೆ ಪಾಸಿಟಿವ್ ಆಗಿ ಅದೇ ಡೈರೆಕ್ಷನ್ ಹೋಗಿದೆ. ಸೊ ಬುಲ್ಲಿಶ್ ಇದ್ದಿದ್ದು ಬುಲ್ಲಿಶ್ ಆಗಿದೆ, ಬೇರಿಶ್ ಇದ್ದಿದ್ದು ಬೇರಿಶ್ ಆಗಿದೆ. ಸೊ ಈ ಒಂದು 5 ದಿವಸದಲ್ಲಿ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಇದ್ದಿದ್ದರಿಂದ ಸೊ ಸ್ಟಾಕ್ಸ್ಗಳು ಅಂತ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ವಿಚಿತ್ರ ಏನಂದರೆ ಒಂದು ಇನಿಷಿಯಲ್ ಡೇಸ್ ಅದು ತೋರಿಸ್ತೀನಿ, ಒಂದೆರಡು ಎಕ್ಸಾಂಪಲ್ ಸಹಿತ. ಒಂದು ಇನಿಷಿಯಲ್ 2 ಡೇಸಲ್ಲಿ ಚೆನ್ನಾಗಿ ಕೊಟ್ಟಿದೆ. ಸೊ 2.5-3% ಎಲ್ಲ ಕೊಟ್ಟು ಮತ್ತೆ ರಿವರ್ಸ್ ಟ್ರೆಂಡ್ ಕೊಟ್ಟಿದೆ. ಸೊ ಓವರ್ ಆಲ್ ಫ್ಲಾಟ್ ಆಗಿದೆ ಒಟ್ಟಿನಲ್ಲಿ, ಅಥವಾ ಮೈನಸ್ ಟ್ರೆಂಡಲ್ಲೇ ಹೋಗಿದೆ. ಒಂದು ಪ್ಲಸ್ ಸೈಡ್ ಹೋಗಿ ನಂತರ ಮೈನಸ್ ಸೈಡ್ ಫುಲ್ ಹೋಗಿದ್ದು. ಈ ಥರ ಚಾರ್ಟ್ ಇದು ಟೇಬಲ್ ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲು ತೊಗೊಳ್ತೀನಿ ಆ ಥರ ಕೇಸ್ಗಳು ಏನು ಮಾಡಬೇಕು ಅಂತ. ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಸಿಕ್ತು, ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಶುಕ್ರವಾರದ ಕ್ಲೋಸಿಂಗು ಒಂದು 24,922 ರೇಂಜಿಂದ ಒಂದು 24,633 ರೇಂಜಲ್ಲಿ ಓಡಾಡಿದೆ. ಸೊ ಕ್ಲೋಸಿಂಗ್ ಬೇಸಿಸ್ ಮೇಲೆ ನೋಡಿದ್ರೆ 24,853 ಕ್ಲೋಸಿಂಗು. ಸೊ ಇದ್ರ ಮೇಲೆ ಮುಖ್ಯವಾಗಿ ಕ್ಲೋಸ್ ಆಗಬೇಕು. ಇಲ್ಲಿ ಏನಕ್ಕೆ ಇದೊಂದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಇಚಿಮೊಕ ಹಾಕ್ಕೊಂಡಾಗ ತೋರಿಸ್ತೀನಿ. ಸೊ 24,850 ಮೇಲೆ, ಅದರಲ್ಲೂ ಎಸ್ಪೆಷಲಿ ಈ ಒಂದು ಝೋನ್ ಏನು ಮಾರ್ಕ್ ಮಾಡಿದ್ದೀನಿ 2,400, ಆಲ್ಮೋಸ್ಟ್ 2,500 ಅಂತಲೇ ತಗೊಳ್ಳಿ, ಯಾಕಂದರೆ ನನಗೆ ಇಲ್ಲಿ ಬಿಕ್ಕಿದೆ ಆ್ಯಕ್ಚುಲಿ. ಸೊ 2,400 ಅಲ್ಲಿ ತನಕ ಹೋಗಿ ಸಸ್ಟೈನ್ ಆಗಬೇಕು, ಕ್ಲೋಸ್ ಕ್ಯಾಂಡಲ್ ಆಗಬೇಕು. ಸೊ ರಿಜೆಕ್ಷನ್ ಆದರೆ ಕಷ್ಟ ಆಗುತ್ತೆ. ಇಚಿಮೊಕ ಹಾಕ್ತೀನಿ. ಒಂದು ಬ್ಯೂಟಿಫುಲ್ ಅಬ್ಸರ್ವೇಷನ್ ಕಾಣ್ತಾ ಇದ್ರೆ ನೋಡ್ತಾ ಇರ್ಬೋದು. ಸೊ ಡೈರೆಕ್ಟ್ ಟೈಮ್ ಫ್ರೇಮಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಕನ್ವರ್ಷನ್ ಲೈನ್ಗಿಂತ ಒಂದು ಸ್ವಲ್ಪ ಕೆಳಗಡೆ ಬರ್ತಿದೆ ಒಂದು ಅಬ್ಸರ್ವೇಷನ್ನು. ಸೊ ಮೇಲ್ಗಡೆ ಸಸ್ಟೈನ್ ಆಗಬೇಕಿದು. ಒಂದು ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಈ ಡಬ್ಲ್ಯೂ ಪಾಯಿಂಟು ನಿಮಗೆ ಏನಾಗ್ತಿದೆ ತೋರಿಸ್ತೀನಿ, ಒಂದು ಹಳೇದು ತೋರಿಸ್ಬಿಡ್ತೀನಿ. ಸೊ ಏನಾಗಿತ್ತು, ಇದು ಎಕ್ಸಿಟ್ ಆಗೋಣ ಸದ್ಯಕ್ಕೆ. ಸೊ ಈ ಒಂದು ಕ್ಯಾಂಡಲ್ ಜ್ಞಾಪಕ ಇರ್ಬೋದು, 7th ಏಪ್ರಿಲ್ದು ಫಾರ್ಮ್ ಆಗಿದ್ದು. ಅದ್ರ ಡಬ್ಲ್ಯೂ ಪ್ಯಾಟ್ರನ್ ಬಂದ್ಬಿಟ್ಟು ಇಲ್ಲಿತ್ತು ನಮ್ಮದು. ಅದ್ರ ನಂತರ ಸಸ್ಟೈನ್ ಆಗಿದ್ದೆಲ್ಲ ಒಂದು ಚೆನ್ನಾಗಿ ಕೊಟ್ಟಿದೆ. ಸೊ ಇಲ್ಲೊಂದು ಡಬ್ಲ್ಯೂ ಆಗಿತ್ತು, ಉಲ್ಟಾ ಬಂದಾಗ ಇಲ್ಲಿ ರಿವರ್ಸ್ ಬಂದಿದೆ. ಸೊ ಇಲ್ಲಿ ಸೀದಾ ಡಬ್ಲ್ಯೂ ಬಂದಿದೆ ಈಗ. ಸೊ ಮೇಲ್ ಹೋಗಬೇಕು.
ಸೊ ಮೇನ್ ಆಗಿ 24,850 ಆನ್ ಡೈಲಿ ಕ್ಯಾಂಡಲ್ ಬೇಸಿಸ್, ವೀಕ್ಲಿ ಕ್ಯಾಂಡಲ್ ಬೇಸಿಸ್ 2,500 ಮೇನ್ ಸಸ್ಟೈನ್ ಆಗಬೇಕು. ಇದನ್ನ ನೋಡಿ ಮುಂದಿನ ಡಿಸಿಷನ್ ತಗೊಬೇಕಾಗತ್ತೆ. ಓವರ್ ಆಲ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ಕ್ಲೌಡ್ ಟಚ್ ಆಗ್ತಿದೆ, ಅಷ್ಟು ಒಳ್ಳೆ ಲಕ್ಷಣ ಅಲ್ಲ. ಸ್ಟಿಲ್ ಇನ್ ಕೇಸ್ ಈ ಒಂದು ಝೋನಿಂದ ಆಚೆ ಹೋಯ್ತು ಅಂದರೆ ಬಿಗ್ ಮೂವ್ಮೆಂಟ್ ಅಂತೂ ಸಿಗುತ್ತೆ ಇದರಲ್ಲಿ. ವೀಕ್ಲಿಲಿ ಅಂತದ್ದು ಕಾಣಿಸ್ತಿಲ್ಲ ಡಬ್ಲ್ಯೂ ಥರದ್ದು, ರಿವರ್ಸ್ ಟ್ರೆಂಡ್ ಅಂತೂ ಇದೆ. ಬಟ್ ಡೈಲಿ ಒಂದು ಇದರಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಆಗೋ ಸಾಧ್ಯತೆ ಉಂಟು ಅಂದ್ಕೊತಿದ್ದೀನಿ. ನೋಡೋಣ ಈ ವೀಕಲ್ಲಿ ಆಗುತ್ತೋ, ನಾಳೆ ಆಗುತ್ತೋ, ನಾಡಿದ್ದಾಗುತ್ತೋ ಅಂತ. ಟ್ರೆಂಡ್ ಅಂತೂ ಚೇಂಜ್ ಆಗುತ್ತೆ ಅಮಾವಾಸ್ಯೆ ದಿವಸ, ಅದನ್ನು ಅಬ್ಸರ್ವ್ ಮಾಡಿಬೇಕಿದ್ರೆ. ಸೊ ಇಲ್ಲಿ ಏನಾಗ್ತಿತ್ತು, ಇಷ್ಟು ದಿವಸ ಒಂದು ಬೇರಿಶ್ ಝೋನಲ್ಲಿ ಇತ್ತು, ವೈಡ್ ಆಗಿದೆ ಗ್ಯಾಪ್ ಇದು. ಸೊ ಓಪನ್ ಆಗಿ ಮೇಲೆ ಹೋಗೋಕ್ಕೆ ಸಾಧ್ಯತೆ ಚೆನ್ನಾಗಿರುತ್ತೆ ಇದು. ಸೊ ಅದು ನೋಡ್ಕೊಬೇಕಾಗುತ್ತೆ ಮುಖ್ಯವಾಗಿ. ಮಿನಿಮಮ್ 600 to 700, 800 ಪಾಯಿಂಟ್ಸ್ ಪ್ರಾಬಬ್ಲಿ ಪಾಸಿಟಿವ್ಸ್ ಬುಲ್ಲಿಶ್ ಸೈಡ್ ಇರಬೇಕು. 70 to 80% ಅಂತ ಹೇಳ್ತೀನಿ. ವರ್ಸ್ಟ್ ಕೇಸ್ ಏನಾದರೂ ಬ್ಯಾಡ್ ನ್ಯೂಸ್ ಬಂತು ಅಂದರೆ ರಿವರ್ಸ್ ಟ್ರೆಂಡ್ ತೊಗೊಳುತ್ತೆ. ಸೊ ಅಬ್ಸರ್ವ್ ಮಾಡಿ. ನಿಫ್ಟಿ ಅಬ್ಸರ್ವೇಷನ್ ಇದು ಮೇನ್ ಆಗಿ. ಬ್ಯಾಂಕ್ ನಿಫ್ಟಿ ವೈಸ್ ನೋಡ್ಬೇಕಂದ್ರೆ ಅಲ್ಲೂ ಏನೋ ಅಂತ ಸಮಸ್ಯೆ ಕಂಡಿಲ್ಲ, ಅಲ್ಲೂ ಚೆನ್ನಾಗಿ ಅದೇ ಥರ ಪ್ಯಾಟ್ರನ್ ಫಾರ್ಮ್ ಆಗಿದೆ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡು ಒಂದು ಬ್ರೇಕ್ಔಟ್ ಆಗೋಕ್ಕೆ, ಬಿಗ್ ಬ್ರೇಕ್ ಆಗೋಕ್ಕೆ ಚೆನ್ನಾಗಿ ಕಾಯ್ತಾ ಕೂತಿದೆ. ಸೇಮ್ ಇಲ್ಲೂ ಒಂದು ನ್ಯಾರೋ ಇತ್ತು ಇಷ್ಟು ದಿವಸ, ಇಲ್ಲಿ ಸೈಡ್ ವೇಸ್ ಹೊಡಿದೆ, ಇದು ಗ್ಯಾಪ್ ಓಪನ್ ಆಗಿದೆ. ಈಗ ಇದು ಮೇಲೆ ಹೋಗಬೇಕು. ಇಲ್ಲಿ ಡಬ್ಲ್ಯೂ ಫಾರ್ಮ್ ಆಗಿದೆ, ಇಲ್ಲೂ ಹಿಂದೆ ಡಬ್ಲ್ಯೂ ಫಾರ್ಮ್ ಆಗಿಲ್ಲದೆ ಇಲ್ಲೊಂದು ಆಗಿತ್ತು, ಇದ್ರದ್ದೇ ಇದು ಎಫೆಕ್ಟ್ ಆಗ್ತಿರೋದು ಇಲ್ಲಿ. ಸೊ ಇದ್ರದ್ದು ಎಫೆಕ್ಟ್ ಇಲ್ಲಿ ಬರ್ಬೇಕೀಗ, ಈ ಡಬ್ಲ್ಯೂ ಎಫೆಕ್ಟ್. ಓವರ್ ಆಲ್ ಆಗಿ ಚೆನ್ನಾಗಿ ಇದೆ, ಡಬ್ಲ್ಯೂ ಫಾರ್ಮ್ ಆಗಿದ್ದೆಲ್ಲ. ಸೊ ಎನಿಥಿಂಗ್ ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ಬೇಕಾದ್ರೆ ಎನಿಥಿಂಗ್ ಬಿಲೋ ದೆನ್ 24 ಮೀನ್ಸ್ 54,873 ಕೆಳಗಡೆ ಹೋಯ್ತು ಅಂದರೆ ಬೇರಿಶು, ಇದರಿಂದ ಮೇಲೆ ಹೋಯ್ತು ಅಂದರೆ ಬುಲ್ಲಿಶು. 54,414 ಮೇಲೆ ಹೋದರೆ ಬುಲ್ಲಿಶು. ವೀಕ್ಲಿ ಟೈಮ್ ಫ್ರೇಮ್ ಮೇಲೆ 55,661. ಸೊ ಇದು ರೇಂಜ್ ಆಗಿರ್ತವೆ. ಇದು ಮಾರ್ಕ್ ಮಾಡ್ಕೊಳ್ಳಿ ನೀವೇ, ವೀಕ್ಲಿ ಟೈಮ್ ಫ್ರೇಮು ಡೈಲಿ ಟೈಮ್ ಫ್ರೇಮಲ್ಲಿ ಎಷ್ಟು ರೇಂಜ್ ಇರುತ್ತೆ ಅಂತ ನಿಮ್ಗೆ ಮಾರ್ಕ್ ಮಾಡಿಕೊಂಡ್ರೆ ಅದ್ರ ಮೇಲೆ ಟ್ರೇಡ್ ತೊಗೊಳೋದು ಈಸಿ ಆಗುತ್ತೆ. ಸೊ ಕ್ಲೌಡ್ ಅಂತೂ ಚೆನ್ನಾಗಿ ಫಾರ್ಮ್ ಆಗಿದೆ. ಡಬ್ಲ್ಯೂ ಪ್ಯಾಟರ್ನ್ ಅಂತೂ ಡೇ ಟೈಮ್ ಫ್ರೇಮಲ್ಲಿ ಬರ್ತಾ ಇದೆ. ಸೊ ಒಂದು ದೊಡ್ಡ ಮೂವ್ಮೆಂಟ್ ಅಂತೂ ಇರಬೇಕು. ಇಲ್ಲಿ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೆಗೆಟಿವ್ ಅಂತ ಒಂಚೂರು ಅಥವಾ ಫ್ಲ್ಯಾಟ್ ಅಂತ ಕಾಣಿಸಿದ್ರು ಸಹಿತ ಡೈಲಿ ಟೈಮ್ ಫ್ರೇಮಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಅಂತೂ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಇದು ಇದಾಗ್ತಿತ್ತು. ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಒಂದು ಗ್ಯಾನ್ ಟೇಬಲಲ್ಲಿ ನೋಡೋದು ಬೇಕಾಗಿಲ್ಲ. ಇನ್ನು ಕಳೆದ ವಾರದ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ಇಂಟ್ರೆಸ್ಟಿಂಗ್ ಇಲ್ಲಿ ಕಾಣ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ +2% ಹೋಗಿತ್ತು, ಅಲೋಕ್ ಇಂಡಸ್ಟ್ರಿ -2.7, ಅಂಬುಜಾ ಸಿಮೆಂಟ್ 1.56, ಫ್ಲಾಟ್ ಅಪೋಲೋ ಟೈರ್ಸು, ಅರಬಿಂದೋ ಫಾರ್ಮಾ -0.88, ಬಂಧನ್ ಬ್ಯಾಂಕ್ 3.2 ಮೈನಸ್ಸು, BLS ಅಪ್ ಆ್ಯಂಡ್ ಡೌನ್ ಹೋಗಿ ಒಂದು ಫ್ಲಾಟ್ 1.2 ಕ್ಲೋಸ್ ಆಗಿದೆ. ಕ್ಯಾನ್ಫಿನ್ -0.7, ಕೆನರಾ 0.78 ಮೈನಸ್ಸು, ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ಸ್ ಥಿಂಗ್ ಎಲೆಕ್ಟ್ರಿಕಲ್ ಲಿಮಿಟೆಡ್ -3. ಡಾಬರ್ ವರ್ಕ್ ಮಾಡಿಬಿಡಿ, ಏನೂ ಚೇಂಜಸ್ ಬರಲ್ಲ ಅಂದಿದೆ, ಫ್ಲಾಟೇ ಇತ್ತು. DLF 6.2% ಕೊಟ್ಟಿದೆ, ಈಸಿ ಟ್ರಿಪ್ -8.2 ಕೊಟ್ಟಿದೆ, ಈಡಲ್ ವೈಸ್ 13.5 ಇದು ಮತ್ತು ಇನ್ನೊಂದು ಒಟ್ಟು 3 ಚೆನ್ನಾಗಿ ಕೊಟ್ಟಿದೆ. ಓವರ್ ಆಲ್ ಆವ್ರೇಜ್ ನೆಗೆಟಿವ್ ಅಂತಲೇ ಹೇಳ್ತೀನಿ. ಒಂದು ಪ್ಲಸ್ ಹೋಗಿ ನೆಗೆಟಿವ್ ಸೈಡ್ ಜಾಸ್ತಿ ಹೋಗಿತ್ತು, ಯಾಕಂದರೆ ಮಾರ್ಕೆಟು ಹಾಗೆ ಕ್ಲೋಸ್ ಆಗಿದೆ. GMR -3.78, -2 ಗುಜರಾತ್ ಪಿಪಾವು, HAL -3. HAL ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. HAL ಆ್ಯಂಡ್ ಒಂದು ವರುಣ್ ಬೆವರೇಜಸ್ ಬಂದಿರೋದು ಯಾಕೆ ಬ್ಯೂಟಿಫುಲ್ ಆಗಿತ್ತು, ನಿಮಗೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಇದನ್ನು. ಸೊ HAL ಓಪನ್ ಆಗ್ತಿದೆ, ಇದು ಬೇಡ ಸದ್ಯಕ್ಕೆ, ಇದೆಲ್ಲ ಕನ್ಫ್ಯೂಸ್ ಆಗುತ್ತೆ, ಬೇಡ. ಸೊ ಇದರಿಂದ ಮೂವ್ಮೆಂಟ್ ಆಗುತ್ತೆ, ಯಾವುದೋ ಒಂದು ಮಾರ್ಕ್ ಮಾಡಿದೆ, ಅಲ್ಲಿಂದ ಮೂವ್ ಆಗಿದ್ದು ಚೆನ್ನಾಗಿ ಕೊಟ್ಟಿದೆ. ಸೊ ನಂದು ಮಂಡೇ ಒಂದು ವೀಕ್ಲಿಯಲ್ಲಿದ್ದೀನಿ,
ಸೊ ನೆಗೆಟಿವ್ ಹೋಗಿತ್ತು. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಹಾಕೊಂಡು ವರ್ಕ್ ಮಾಡಿ ಅಂದಿದ್ದೆ. ಸೊ ಇಲ್ಲಿ ಸಿಗ್ತಾ ಇತ್ತು ನಮಗೆ ಪಾಸಿಟಿವ್. ತುಂಬ ನೆಗೆಟಿವ್ ಇಲ್ಲಿ ಹೋಗಿದೆ 21st ನಮ್ಮದು ಬುಧವಾರ, 22nd, ನೆಕ್ಸ್ಟ್ 20 ಮೀನ್ಸ್ ಆ್ಯಕ್ಚುಲಿ ಇದು 19th ಇಂದ ಸ್ಟಾರ್ಟ್ ಆಗಿದ್ದು ನೆಗೆಟಿವ್ ಕೊಟ್ಟಿದೆ. ಸೊ ಇಲ್ಲಿಂದ 27th ತಿರ್ಗಾ ಪಾಸಿಟಿವ್ ಕೊಟ್ಟಿದೆ. ಸೊ ಹಾಗಾಗಿ ಇನ್ ಕೇಸ್ 19th ಏನಾದರೂ ಎಂಟ್ರಿ ತೊಗೊಂಡಿದ್ರೆ ಶಾರ್ಟ್ ಮಾಡಿದರೆ ಒಂದು ಒಳ್ಳೆ ದುಡ್ಡು. ಸಾರಿ, ಇದು ಲೈನ್ ಮೀನ್ಸ್ ಹಾರಿಜಾಂಟಲ್ ಲೈನೇ ಹಾಕೋಣ. ಇದು 9:15, 10 ಇದು 9:15. ಏನಂದರೆ ಬಿಗ್ ಮೂಮೆಂಟ್ ಇತ್ತು. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇತ್ತು. ಇದರಿಂದ ಕೆಳಗಡೆ ರೀಟೆಸ್ಟ್ ಆಯ್ತು. ಇಲ್ಲೇ 10-15 ರೀಟೆಸ್ಟ್ ಆಗಿದೆ, ಹೆಚ್ಚು ಕಮ್ಮಿ 11 ಗಂಟೆಗೆ ರೀಟೆಸ್ಟ್ ಆಯಿತು. ಸೊ ಇಲ್ಲಿ ಶಾರ್ಟ್ ಮಾಡಿದರೆ ಆಲ್ಮೋಸ್ಟ್ ಇದ್ರದ್ದು ಕ್ಯಾಪ್ಚರ್ ನಮಗೆ ಒಂದು ದಿವಸಕ್ಕೆ ಇಂಟ್ರಾಡೇ ಅಂತ ಇಟ್ಕೊಂಡಿದ್ರು. ಶಾರ್ಟ್ ಪೊಸಿಷನ್ ಸಾರಿ ಡಿಲೀಟ್. ಒಂದು ಸೆಕೆಂಡ್ ಮತ್ತೆ ಹಾಕೋಣ. ಸಾರಿ, ಇದಕ್ಕೆ ಹಾಕ್ಬೇಕು ಶಾರ್ಟ್. ಸ್ಟಾಪ್ ಲಾಸ್ ನಂದು ಇದಾಗ್ತಿತ್ತು, ಇದರಿಂದ ಕೆಳಗಡೆ ಅಂತಾನೆ ತಗೊಳೋದು ನಾನು ಆ್ಯಕ್ಚುಲಿ. ರೀಸೆಟ್ ಅವತ್ತಿಂದೇ ಒಂದು ಕ್ಲೋಸಿಂಗ್ ತಗೊಂಡ್ರೆ 20ನೇ ತಾರೀಕು ಇಲ್ಲಿಗೆ ಆಲ್ಮೋಸ್ಟ್ 1:3 ಕೊಟ್ಟಿದೆ. 1:2 ವರ್ಕ್ ಮಾಡಿದ್ರು ಸಾಕಾಗ್ತಿತ್ತು. ಇನ್ ಕೇಸ್ ಅದು ನೆಕ್ಸ್ಟ್ ಡೇನೇ ಕಂಟಿನ್ಯೂ ಮಾಡ್ತೀನಿ ಅಂದಿದ್ರೆ ಆಲ್ಮೋಸ್ಟ್ ನಿಮಗೆ 1:5, 1:6 ಹತ್ರನೇ ಬಂದಿದೆ. 1:5 ತೊಗೊಬೋದು. ಸೊ ಇಲ್ಲಿ ಒಂದು ಡೈರೆಕ್ಷನ್ ಇದು ಶಾರ್ಟ್ ಸೈಡು ಲಾಂಗ್ ಪೊಸಿಷನ್ ಏನಾದ್ರು ತೊಗೊಂಡಿದ್ರು ನೆಕ್ಸ್ಟ್ ಇದರಲ್ಲಿ ಚೆನ್ನಾಗಿ ಬರ್ತಾಯಿತ್ತು ಇಲ್ಲಿಂದ ಇಲ್ಲಿಗೆ. ಅಂದರೆ ರೀಟೆಸ್ಟ್ ಆಗಿ ಬರಬೇಕು ಒಂದು ಬರುತ್ತೆ ಯೂಶಲಿ. ಟಾಪ್ ಲಾಸ್ ಬಂದು ಇಲ್ಲಿಂದ ಒಂದು 10% ಅಂತ ಇಟ್ಕೊಂಡು ವರ್ಕ್ ಮಾಡಬೇಕು. ಇಲ್ಲಿಗೆ ಅಂತ ಇಟ್ಕೊಳ್ಳೋಣ 1% ಯೂಶಲಿ. ಸೊ ಆಲ್ಮೋಸ್ಟ್ 7 ಟೈಮ್ಸ್ ಕೊಟ್ಟಿದೆ, 1:7. ಸೊ ಈ ರೇಂಜ್ಗಳೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡಿದ್ರೆ F&O ಅಲ್ಲಿ ಚೆನ್ನಾಗಿ ಮಾಡ್ಬೋದು. ನಾರ್ಮಲ್ ಟ್ರೇಡಲ್ಲೂ ನಿಮಗೆ 3 to 4% ಮಾಡ್ಬೋದು. ಇದೇ ಒಂದು ಪೊಸಿಷನ್ ತೊಗೊಂಡಿದ್ರೆ ನಾರ್ಮಲಲ್ಲೂ ತೋರಿಸ್ಬಿಡ್ತೀನಿ ಅದನ್ನು. ಪ್ರೈಸ್ ರೇಂಜ್ 3% ಬಂತು ಇಲ್ಲಿ ಕ್ಲೋಸಿಂಗ್ ಇದ್ರದ್ದು ನೆಕ್ಸ್ಟ್ ಏನು 3%. ಶಾರ್ಟ್ ಸೈಡ್ ಯೂಶಲಿ ಶಾರ್ಟ್ ಆಗಲ್ಲ, ಲಾಂಗ್ ಸೈಡ್ ತೊಗೊಬೇಕಾಗತ್ತೆ. 5% ಆಲ್ಮೋಸ್ಟ್ ಸಿಕ್ಕಿದೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಇದ್ರದ್ದೆಲ್ಲ ನೋಡಿ ಫಿಬಿನಾಶಿ ಹಾಕೊಬೇಕು ಅಂತ ಹೇಳ್ತಾ ಇರ್ತೀನಿ ಸುಮಾರು ಸರಿ. ನಂದು ಇದ್ರದ್ದು ಹಾಕೊಂಡ್ರೆ ನೋಡೋದು ಎನಿಥಿಂಗ್ ಲೆಸ್ ದಾನ್ 2.3% ಕೆಳಗಡೆ ಬಂತು ಅಂದರೆ ಬಂಪರ್ ಲಾಟ್ರಿ. ಅಲ್ಲಿಗೆ ನೋಡಿ ಇಲ್ಲಿಗೆ ಆಲ್ಮೋಸ್ಟ್ ಟಚ್ ಆಗಿ ಕ್ಲೋಸ್ ಆಗ್ತಿದೆ. ಸೊ ನನಗೆ ಇಲ್ಲಿಗೆ ಸ್ಟಾಪ್ ಲಾಸ್ ಮೀನ್ಸ್ ಮೇಜರ್ ಸಪೋರ್ಟ್ ಅಂತ ಇಟ್ಕೊಂಡು ಅಲ್ಲಿಗೆ ಕ್ಲೋಸ್ ಮಾಡಿದ್ರು ಸಾಕು 236%ಗೆ. ಸೊ ಅಲ್ಲಿಂದ ಮತ್ತೆ ರೀಎಂಟ್ರಿ ತೊಗೊಂಡ್ರೆ ಒಳ್ಳೆ ಪ್ರಾಫಿಟ್. ಸೊ ಇದೊಂದು ಚೆನ್ನಾಗಿ ಕಾಣಿಸಿತ್ತು.
ಮತ್ತೆ ಇನ್ನೊಂದು ವರ್ಣ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಬರ್ತೀನಿ. ಸೊ ಹೆಚ್ ಎ ಎಲ್ ನೆಗೆಟಿವ್ ಸೈಡ್ ಫ್ಲಾಟ್ ಅಂತ ಕೊಟ್ರು ತುಂಬಾ ಒಂದು ಒಳ್ಳೆ ಚೆನ್ನಾಗಿ ಆ, ಕೊಟ್ಟಿತ್ತು. ಹಂಗೆ ಸುಮಾರು ಸ್ಟಾಕ್ಸ್ಗಳಿದೆ. ಹೆಚ್ ಎಲ್ ಯಾಕೆ ತೊಗೊಂಡೆ ಅಂದ್ರೆ ಎಫ್ ಅಂಡ್ ಆಲ್ ಇರ್ತವೆ, ಅದಕ್ಕೆ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಎಫ್ ಅಂಡ್ ಆಲ್ ಇದೆ ಅನ್ಸುತ್ತಿದ್ದು, ಹೆಚ್ ಎಲ್ ಎಫ್ ಅಂಡ್ ಎಸ್ ಎಫ್ ಅಂಡ್ ಓ ಸ್ಟಾಕ್ಸ್ಗಳಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ತುಂಬ ಸಣ್ಣ ಸಣ್ಣ ವಿಚಾರನೇ ಒಂದು ಸ್ವಲ್ಪ ಕೂಲಂಕುಷವಾಗಿ ನೋಡಿದ್ರೆ ನೋಡಿ, ಇದು 4.79 ಎಫ್ ಅಂಡ್ ಆಲ್ ತುಂಬ ಒಳ್ಳೆ ಲಾಭ. ಐ ಎಫ್ ಸಿ ಆ್ಯಕ್ಚುಲಿ ಕ್ಲೋಸಿಂಗ್ ಬೇಸಿಸಲ್ಲಿ 3%. ಆ್ಯಕ್ಚುಲಿ ಮೊನ್ನೆ ಶುಕ್ರವಾರ ಅಲೋನ್ ವರ್ಕ್ ಮಾಡಿದರೆ ತುಂಬ ಒಂದು ಚೆನ್ನಾಗಿ ಕೊಟ್ಟಿರೋದು, ತೋರಿಸ್ತೀನಿ ಅದನ್ನು. ಯಾಕೆ ಲಾಸ್ಟ್ ವೀಕೆ ಹಾಕೊಂಡೆ ಅಂದರೆ ಇದೇ ರೀಸನ್ಗೆ. ಡೇ ಟೈಮ್ ಫ್ರೇಮು ನೋಡಿ, ಫಸ್ಟ್ ಶುಕ್ರವಾರ ಕ್ಲೋಸ್ ಇದೆ, ಇಲ್ಲಿಂದ ನೆಗೆಟಿವ್ ಬಂತು, ವಾಚ್ಗೆ ಹಾಕೊಳ್ಳಿ ಅಂತ ಹೇಳಿದ್ದಿದೆ. ಫಸ್ಟ್ ದಿವಸ ನಿಮಗೆ ಹಾರ್ಡ್ಲಿ ಸಿಕ್ಕಿದ್ದು 2%. ಬಟ್ ಬುಧವಾರ ಹಂಗೆ ಎಂಟ್ರಿ ಕೊಟ್ಟಿದ್ರೆ ಆಲ್ಮೋಸ್ಟ್ 15% ಸಿಕ್ಕಿದೆ. ಸೊ ಈ ಥರದೆಲ್ಲ ಅಬ್ಸರ್ವ್ ಮಾಡ್ತಾ ಇರಿ. ಎಲ್ಲ ಸ್ಟಾಕು ಎಲ್ಲ ಥರನೂ ಚೆನ್ನಾಗಿ ಕೊಡುತ್ತೆ ಅಂತಲ್ಲ, ಈ ಥರದ್ದೊಂದು ಬಂಪರ್ ಲಾಟ್ರಿ ಹೊಡೆದ್ಬಿಡುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ಐ ಜಿ ಎಲ್ ಇದೆ ಅನ್ಸುತ್ತೆ, ಎಫ್ ಅಂಡ್ ಓಲಿ ಥಿಂಕ್ ಇದೆ ಅನ್ಸುತ್ತೆ, ನಾಟ್ ಶ್ಯೂರ್. ನಾನು ಎಫ್ ಅಂಡ್ ಓ ಅಷ್ಟು ವರ್ಕ್ ಮಾಡಲ್ಲ. ಎಸ್ ಇದೆ ನೋಡಿ, ಈ ಥರ ಎಫ್ ಅಂಡ್ ಓ ಸ್ಟಾಕ್ಸ್ಗಳು ಸಿಕ್ಬಿಟ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಆ್ಯಕ್ಚುಲಿ. ಬೇಸ್ಡ್ ಆನ್ ಬುಲ್ಲಿಶ್ ಸೈಡ್ ಬೇರಿಶ್ ಸೈಡ್ ಫಸ್ಟ್ 15 ಮಿನಿಟ್ಸ್ ಡಿಸೈಡ್ಸ್. ಅದನ್ನೇ ಸೇಮ್ ಪ್ಯಾಟ್ರನ್ ನೆಕ್ಸ್ಟ್ ಅದೇ ನೀವು ಹೈ ಆ್ಯಂಡ್ ಲೋ ಕಂಟಿನ್ಯೂ ಇಟ್ಕೊಂಡು ಮುಂದಿನ ದಿವಸಕ್ಕೂ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿಕೊಂಡು ರೇಂಜ್ ಡಬಲ್ ನಿಮಗೆ ಒಂದು ಕನ್ಫರ್ಮೇಷನ್ ಇರುತ್ತೆ. ಸೊ ಅದನ್ನು ಹಾಕೊಂಡು ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ಐ ಟಿ ಸಿ ಫ್ಲಾಟ್ ಆಲ್ಮೋಸ್ಟ್ ಪ್ಲಸ್ ಸೈಡ್ ಹೋಗಿದ್ದು ಮತ್ತೆ ನೆಗೆಟಿವ್ ಬಂತು, ಈ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ, ತೊಂದರೆ ಇಲ್ಲ. ಐ ಟಿ ಐ -2%. ಐ ಟಿ ಐ ಕೂಡ ಒಂದು ಎಫ್ ಅಂಡ್ ಓ ಸ್ಟಾಕ್ ಅನ್ಸುತ್ತೆ, ಮರ್ತೋಗಿದೆ. ಇಲ್ಲ, ಎಫ್ ಅಂಡ್ ಓ ಇಲ್ಲ. ಎಫ್ ಅಂಡ್ ಓ ಇಲ್ಲ ಅಂದರೆ ಕಷ್ಟ, ನೆಗೆಟಿವ್ ಹೋದಾಗ ದುಡ್ಡು ಮಾಡೋಕ್ಕಾಗಲ್ಲ. ಜಿ ಎಸ್ ಡಬ್ಲ್ಯೂ ಎನರ್ಜಿ -4.2, ಫ್ಲಾಟ್ ಕರೂರ್ ವೈಶ್ಯ ಬ್ಯಾಂಕು, ಲಾರಸ್ -2.2, ಲೆಮನ್ ಟ್ರೀ 9.7 ಮೀನ್ಸ್ 0.997 ಸಾರಿ, ಎಲ್ ಐ ಸಿ ಹೌಸಿಂಗ್ -1.7, ಎಮ್ ಅಂಡ್ ಎಮ್ 3.4. ಇದು ಬ್ಯೂಟಿಫುಲ್ ಆಗಿ ಒಳ್ಳೆ ಎಫ್ ಅಂಡ್ ಆಲ್ ಕ್ಯಾಪ್ಚರ್ ಮಾಡ್ಬೋದು. ನ್ಯೂಜೆನ್ ಸಾಫ್ಟ್ವೇರ್ ಪ್ಲಸ್ ಸೈಡ್ 6.7 ಕೊಟ್ಟಿದೆ, ಎನ್ ಎಚ್ ಪಿ ಸಿ -5, ಎನ್ ಎಮ್ ಡಿ ಸಿ 3. ನೆಗೆಟಿವ್ ಕೊಟ್ಟರು ಎಫ್ ಅಂಡ್ ಓ ಸ್ಟಾಕ್ ಆಗಿದ್ರೆ ತುಂಬ ಪ್ರಾಫಿಟ್ಟು. ಯಾವ್ದು ಬರುತ್ತೆ ಎನ್ ಎಚ್ ಪಿ ಸಿ ಇದ್ದಂಗಿಲ್ಲ, ಸ್ಟಿಲ್ ಕನ್ಫರ್ಮ್ ಮಾಡ್ತೀನಿ, ನೋಡ್ತೀನಿ, ಇದ್ರೆ ಬೆಟ್ರು ಇಂಥದ್ದೆಲ್ಲ ಸ್ಟಾಕ್ ಇದ್ರೆ. 100% ಇಲ್ಲ. ಎನ್ ಎಚ್ ಪಿ ಸಿ ಇದೆ ನೋಡಿ, ಎನ್ ಎಚ್ ಪಿ ಸಿಲೂ ನಾವು ದುಡ್ಡು ಮಾಡ್ಬೋದು ನೆಗೆಟಿವ್ ಸೈಡಲ್ಲಿ. -5% ಎಲ್ಲ ಹ್ಯೂಜ್ ಆ್ಯಕ್ಚುಲಿ. ಎನ್ ಎಚ್ ಪಿ ಸಿ ಸ್ಪಾಟ್ದೆ ನೋಡೋಣ, ತುಂಬ ಚೆನ್ನಾಗಿ ಕೊಟ್ಟಿರುತ್ತೆ. ಯಾವ ಸೈಡ್ ಹೋಗುತ್ತೆ ಒಂದು ಅಬ್ಸರ್ವ್ ಮಾಡಿ, ಶಾರ್ಟ್ ಮಾಡಿದರೆ ಫಸ್ಟ್ ದಿವಸನೇ ಶಾರ್ಟ್ ಮಾಡಿ ಇಟ್ಕೊಂಡಿದ್ರೆ ತುಂಬ ಅನುಕೂಲ. ಇದು ಡೇ ನೋಡಿ, ಆಲ್ಮೋಸ್ಟ್ ವೀಕ್ಲಿ ಟೈಮ್ ಫ್ರೇಮಲ್ಲಿ 5% ಕೊಟ್ಟಿದೆ. ಅದಕ್ಕೆ ಶಾರ್ಟ್ ಮಾಡ್ತೀರ ನೋಡಿ. ಫಸ್ಟ್ 15 ಮಿನಿಟ್ಸ್ ಇದ್ರದ್ದೇ ತೊಗೊತೀನಿ. ಇನ್ನೊಂದು ಎಕ್ಸಾಂಪಲ್ಲು ನಿಮಗೆ ಡಿಸೈಡಿಂಗ್ ಇದೆ, ನಿಮಗೆ 5 ಮಿನಿಟ್ಸ್ ಕ್ಯಾಂಡಲ್ ಹಾಕ್ಕೊಳ್ಳಿ. 15 ಮಿನಿಟ್ಸ್ ಆದರೆ ಸೇಫರ್, 1 ವೀಕ್ಲಿ ಪೊಸಿಷನ್ಗೆ. ಇಂಟ್ರಾಡೇ ಆದರೆ 5 ಮಿನಿಟ್ಸ್ ಸಾಕು. ಸೊ 19th ಅವತ್ತು ಓಪನಿಂಗು, ಸೋಮವಾರ ದಿವಸ ಏನಾಗಿತ್ತು 19th ನೋಡೋಣ. 19 ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್, mark the high and low. ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡಿ, ರಿಟ್ರೇಸ್ಮೆಂಟ್ ಕಂಪ್ಲೀಟಾಗಿ ಕ್ಲೋ ಬರಬೇಕು ಒಳಗಡೆ. ಸೊ ನನಗೆ ಇಲ್ಲಿ ಸುಮಾರು ಸರಿ ರೀಟೆಸ್ಟ್ ಆಗಿದೆ. ಸ್ಟಾಪ್ ಲಾಸ್ ಆ್ಯಕ್ಚುಲಿ ಇದನ್ನು ಇಟ್ಕೊಬೇಕು, ಇಲ್ಲಿಗಲ್ಲ. ಈ ಸ್ಟಾಪ್ ಲಾಸ್ ಹೆಂಗೆ ಇಟ್ಕೊಳೋದು ಅದು ಒಂದು ಹೇಳ್ಬಿಡ್ತೀನಿ. ಜನರಲ್ ಆಗಿ ಅದು 19th ಹೆಂಗಿತ್ತು ಅಂದರೆ, ಪ್ರೈಸ್ ನೋಡಿಕೊಂಡ್ರೆ 1%ಗಿಂತ ಜಾಸ್ತಿ ಇರಬಾರ್ದು. ಇದು ವಿತಿನ್ 1% ಇತ್ತು.
ಸ್ಟಿಲ್ ಹಾಫ್ ನೀವು ಬೇಕಿದ್ರೆ 0.5 ಅಂತ ತಗೊಳ್ಳಿ ಸ್ಟಾಪ್ ಲಾಸ್. 50% ಅಂತ ಮಧ್ಯಕ್ಕೆ ಹಾಕ್ಕೊಂಡು, ಸೊ ಹೈ ಮಾರ್ಕ್ ಮಾಡಿರ್ತೀರಾ, ಲೋ ಮಾರ್ಕ್ ಮಾಡಿರ್ತೀರಾ, ಇದು 50% ಇಲ್ಲೆಲ್ಲ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅಥವಾ ವೀಕ್ ಇದೆ ಏನೋ ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳಿ. ಸೊ ಅಲ್ಲಿಗೆ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡ್ರು ನಿಮಗೆ ಎಲ್ಲೂ ಅದು ಒಳಗಡೆ ಬಂದಿಲ್ಲ ಅದವತ್ತು. ಇಲ್ಲಿ ಎಕ್ಸೆಪ್ಟ್ ದಿಸ್ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ. ಕಂಪ್ಲೀಟ್ ಕ್ಲೋಸ್ ಆದರೆ ವೆಯ್ಟ್ ಮಾಡಬೇಕು. ಇನ್ ಕೇಸ್ ಇದು ಇಲ್ಲಿಂದ ರೇಂಜ್ ಇದಾಗಿದ್ರೆ ಇಲ್ಲಿ ಸ್ಟಾಪ್ ಲಾಸ್ ಆಗ್ತಿತ್ತು. 50% ಇಟ್ಕೊಳ್ಳಿ. ಮೋರ್ ದೆನ್ 1% ಕ್ಯಾಂಡಲ್ ಇದೆ ಅಂದರೆ ಗ್ಯಾಪ್ ಅಪ್ ಇದೆಲ್ಲ ಆಗಿರುತ್ತೆ ಹಿಂದಿನ ದಿವಸದ ನೋಡ್ಕೊಳ್ಳಿ. ಸೊ 1% ಹೋದರೆ ಯೂಶಲಿ ಸಜೆಷನ್ ಏನಂದರೆ, ಶಾರ್ಟ್ ಸೈಡ್ ಹೋಗ್ತಿದ್ದೀರಾ ಅಂದರೆ ಇಲ್ಲಿ ಕಡೆ ಅಂದರೆ ದಿಸ್ ವಿಲ್ ಬಿ ಯುವರ್ ಸ್ಟಾಪ್ ಲಾಸ್. ಲಾಂಗ್ ಸೈಡ್ ಹೋಗ್ತಿದ್ದೀನಿ ಅಂದರೆ ದಿಸ್. ಬಟ್ ತುಂಬ ಇದು ದೊಡ್ಡ ಗ್ಯಾಪ್ 1%ಗಿಂತ ಜಾಸ್ತಿ ಇತ್ತು ಅಂತ ಇದ್ದರೆ, ತುಂಬ ನಾನು ತೊಗೊಳಕ್ಕೆ ರಿಸ್ಕ್ ರೆಡಿ ಇಲ್ಲ ಅಂದರೆ 50% ಅಥವಾ ಫಿಬಿನಾಶಿ ಬೇಸಿಸ್ ಮೇಲೆ 0.6786 681% ಹಾಕ್ಕೊಂಡು ಅಲ್ಲಿಗೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಯಾವುದೇ ಒಂದು ಟ್ರೇಡ್ಗೆ ಸ್ಟಾಪ್ ಲಾಸ್ ಮುಖ್ಯವಾಗಿರುತ್ತೆ. ನೀವು ಸ್ಟಾಪ್ ಲಾಸ್ ಸ್ಟ್ರಾಟಜಿ ಇಲ್ಲ ಅಂದರೆ ಕಂಪ್ಲೀಟಾಗಿ ಫೇಲ್ ಆಗ್ತೀರಾ. ಸೊ ಸ್ಟಾಪ್ ಲಾಸ್ ಇಟ್ಕೊಂಡು ವರ್ಕ್ ಮಾಡಿದ್ರೆ ನೆಗೆಟಿವ್ ಸ್ಟಾಕ್ಸ್, ನೆಗೆಟಿವ್ ಟ್ರೆಂಡಿಂಗ್ ಇದ್ದರೂ ಇನ್ ಕೇಸ್ ಅದು ಎಫ್ ಆ್ಯಂಡ್ ಸ್ಟಾಕ್ ಆದರೆ ತುಂಬ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಸೊ ವೆಯ್ಟ್ ಮಾಡಿ, ಪೊಸಿಷನ್ ಇಟ್ಕೊಳ್ಳಿ ವೀಕ್ಲಿ ಬೇಸಿಸ್ ಮೇಲೆ. ನಿಮಗೆ ಹೇಳಿದ್ದೀನಿ ಬೇಸಿಕಲಿ ಇಂಡಿಕೇಟ್ರ್ ಯಾವುದಾದ್ರೂ ದೊಡ್ಡದು ಹಾಕೊಂಬಿಡಿ. ಸಿಂಪಲ್ಲಾಗಿ ಸೂಪರ್ ಸ್ಟ್ರೆಂಡ್ ಹಾಕ್ಕೊಳ್ಳಿ ಸಾಕು. ನನ್ನದೇ ಓನ್ ಇದು ಹಾಕ್ಕೊಂಡಿದ್ದೀನಿ, ಇದನ್ನ ಹಾಕ್ಕೊಳ್ಳಿ ಪರವಾಗಿಲ್ಲ, ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಸೊ ನೋಡಿ, ಸೆಲ್ ಅವತ್ತು ಕೊಟ್ಟಿದ್ದು, ಬೈ ನೆಕ್ಸ್ಟ್ 21st ಬಂದಿದ್ದು. ಒಳ್ಳೆ 1:3 ಎಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತು ಇಂಥ ಕೇಸಲ್ಲಿ. ನೀವು ವರ್ಕ್ ಮಾಡ್ತೀರಾ, ನಿಮಗೆ ಮೋರ್ ದ್ಯಾನ್ 1:3 ಎಲ್ಲ ಬಂತು. ನಾನು ಇಲ್ಲಿ ಎಂಟ್ರಿ ತೊಗೊಂಡಿರ್ತೀನಲ್ವಾ, ಇಲ್ಲಿಂದ ಎಂಟ್ರಿಗೆ ಶಾರ್ಟ್ ಸೈಡ್ದು ನೋಡೋಣ ಎಷ್ಟು ಬಂದಿದೆ ಅಂತ. ಶಾರ್ಟ್ ಪೊಸಿಷನ್ನು ನಂದಿದು. ಅಲ್ಲಿಗೆ ನಾನು ಇದನ್ನು ಹಾಕೋಣ. ಬೇಕಿದ್ರೆ ನನಗೆ ಕಷ್ಟ ಆಗುತ್ತೆ ಅಂತಿದ್ರೆ ಹೇಳ್ದಂಗೆ ರೀಸೆಟ್ ಮಾಡೋಣ. ಟೈಮ್ ಫ್ರೇಮ್ ಡೈಲಿ ಕೊಡೋಣ. ಸಾರಿ, ಇದು ಡೈಲಿ ಕೊಟ್ಟರೆ ಪ್ರಾಬ್ಲಮ್. 15 ಮಿನಿಟ್ಸ್ ಇರಲಿ, ತೋರ್ಸೋಕ್ಕೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ನಿಮಗೆ 1:2 ಕೊಟ್ಟಿದೆ. ಸ್ಟಾಪ್ ಲಾಸ್ ನಂದು ಇಲ್ಲಾಗುತ್ತೆ. ಇದನ್ನು ಮೂವ್ ಮಾಡೋಕ್ಕಾಗ್ತಿಲ್ಲ. ಸ್ಟಾಪ್ ಲಾಸ್ ನಾನು ಮಿಡ್ ಅಂತ ತೊಗೊಂಡಿದ್ದೀನಿ. ಆ್ಯಕ್ಚುಯಲ್ ಕೇಸು ಟಾಪ್ ಇಟ್ಕೊಬೇಕು. ಓಕೆ, ಮಿಡ್ ಅಂತ ಇಟ್ಕೊಳ್ಳಿ. ಸೊ 1:2 ಆರಾಮಾಗಿ ಕ್ಯಾಪ್ಚರ್ ಆಗ್ತಿತ್ತು ಇಲ್ಲಿಗೆ. ಅದ್ರ ನಂತರ ಕ್ಲೋಸ್ ಮಾಡಿ ಎಷ್ಟಾದರೂ ಹೋಗಲಿ. ನೋಡಿ, ರೀಟ್ರೆಸ್ಟ್ ಆಯಿತು, ಮತ್ತೆ ರೀಎಂಟ್ರಿ ತೊಗೊತೀರಾ, ಇದರಿಂದ ಕೆಳಗಡೆ ಹೋಗ್ತಿದ್ರೆ ಮಾಡ್ಬೋದು, ಬಟ್ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅಲ್ಲಿಂದ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿಕೊಂಡು ಏನು ಮಾಡ್ತೀರೋ ಅದು ನಿಮ್ಗೆ ಬಿಟ್ಟಿದ್ದದು. ನೆಕ್ಸ್ಟ್ ಡೇ ಮಾಡ್ಬೇಕು. ನೆಕ್ಸ್ಟ್ 9:15 ಬಂದಾಗ ನೋಡಿ, ಇಲ್ಲಿ ಸಣ್ಣದು ಇದಾಗ್ತಿತ್ತು, ಇದರಿಂದ ಕೆಳಗಡೆ ಹೋದಾಗ ಆಮೇಲೆ ತಿರ್ಗಾ ಒಂದು ಜನರಲ್ ಆಗಿ ರೀಟ್ರೆಸ್ಮೆಂಟ್ ಯಾಕೆ ಹೇಳ್ತೀನಿ ಅಂದರೆ, ಈ ಥರ ದೊಡ್ಡ ಕ್ಯಾಂಡಲ್ ಓಪನ್ ಆಗಾಗ ಅಗೇನ್ ಆ್ಯಂಡ್ ಅಗೇನ್ ಸ್ಟಾಪ್ ಲಾಸ್ ಆಗ್ತವೆ. ಸೊ ವೆಯ್ಟ್ ಮಾಡಿ. ಮೇಯ್ನ್ ಒಂದು ಕಂಡೀಷನ್ ಇನ್ನೊಂದು ಹೇಳ್ಬಿಡ್ತೀನಿ. ದೊಡ್ಡ ಮೂಮೆಂಟ್ ಇದೆ, ಇದು 1% ಆದರೂ ಮೇಲ್ಗಡೆ ಬರಲಿ. ಸಸ್ಟೈನ್ ಆಗ್ತಿದೆ ನೋಡಿ. ಇನ್ ಕೇಸ್ ಸಸ್ಟೈನ್ ಆಗಿಲ್ಲ ಅಂದರೆ ರಿವರ್ಸ್ ಸೈಡ್ ಟ್ರೆಂಡ್ ಶಾರ್ಟ್ ಮಾಡಿಬಿಟ್ಟು ಟ್ರೇಡ್ ತೊಗೊಬೇಕಾಗುತ್ತೆ. ಸೊ ತುಂಬ ಸ್ಟ್ರಾಟಜಿ ಪ್ಲೇ ಮಾಡಬೇಕಾಗುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಏನೇನು ಮಾಡಬೇಕು ಅಂತ. ನಾವು ಎಜುಕೇಷನ್ ಪರ್ಪಸ್ ಹೇಳ್ಬೇಕಾದ್ರೆ ಕೆಲವೊಂದು ಅಂಶಗಳು ಮಿಸ್ ಮಾಡ್ತೀವಿ. ಸೊ ನೀವು ಅದನ್ನು ವರ್ಕ್ ಮಾಡ್ತಾ ಕಂಡು ಹಿಡ್ಕೊಬೇಕಾಗುತ್ತೆ. ಅದು ಹೋಗ್ತಾ ಈಗ ಎಕ್ಸ್ಪೀರಿಯನ್ಸೇ ನಿಮಗೆ ಬರುವಂಥದ್ದು. ಸೊ ಕಮ್ಮಿಂಗ್ ಬ್ಯಾಕ್ ಟು ನನ್ನ ಕಳೆದ ವಾರದ್ದು ಹೇಳ್ದಂಗೆ, NSPC ಕೂಡ ಒಂದು ಒಳ್ಳೆ ನೆಗೆಟಿವ್ ಸೈಡಲ್ಲೂ ಪಾಸಿಟಿವ್ ಕೊಟ್ಟಿತ್ತು. NMDC 3%, NMDC ಸ್ಟೀಲ್ 1.2, NTPC ಇದೆಲ್ಲ ಫ್ಲಾಟ್ ಹೋಗ್ತವೆ.
ಹೋದರೆ ತುಂಬ ದೊಡ್ಡದಾಗಿ ಹೋಗ್ತವೆ. ಪಟೇಲ್ ಇಂಜಿನಿಯರಿಂಗು ಫ್ಲ್ಯಾಟ್ -4. ಆರ್ ವಿ ಎನ್ ಎಲ್ ಐ ಥಿಂಕ್ ಇದೆಯಾ ಅಂತ ಗೊತ್ತಿಲ್ಲ. ಆರ್ ವಿ ಎನ್ ಎಲ್ 8% ಹೋಗಿದೆ ಅಂದರೆ ಆಪ್ಷನ್ಸಲ್ಲಿ ಇದ್ರೆ ಸಿಕ್ಕಾಪಟ್ಟೆ ಲಾಭ. ಶಾರ್ಟ್ ಹೋಗಿದ್ದಾರೆ, ಇಲ್ಲ ಆರ್ ವಿ ಎನ್ ಎಲ್ ಇದ್ರೆ ತುಂಬ ಚೆನ್ನಾಗಿರೋದು. ಸೊ ಈ ಥರದೆಲ್ಲ ಸ್ಟಾಕ್ ನೋಡಿ. ರೈಲ್ ಟೈಲು 5.6, ರೈಲ್ ಟೈಲ್ ಐ ಡೌಟ್ ಸ್ಟಿಲ್. ಈ ಥರ ಅಬ್ಸರ್ವ್ ಮಾಡಿ, ಯಾವುದೇ ಲಿಸ್ಟ್ ಬಂದಿದೆ ನಿಮಗೆ ಇದೆಯಾ ಅಂತ ನೋಡ್ಕೊಳ್ಳಿ ಫಸ್ಟ್. ಇದ್ರೆ ಐ ಆರ್ ಟಿ ಸಿ ಇದೆ, ಟಿಟಾಗರ್ ಇದೆ, ಐ ಆರ್ ಸಿ ಟಿ ಸಿ, ಐ ಆರ್ ಎಫ್ ಸಿ ಇದೆ, ರೈಲ್ ಟೈಲ್ ಇಲ್ಲ. ಸೊ ಈ ಥರದ್ದೆಲ್ಲ ಸ್ಟಾಕ್ಸ್ ಇದ್ದಾಗ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ನಿಮಗೆ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ -5.6, 2.4 ಆರ್ ಬಿ ಎಲ್, ಸಮ್ಮಾನ್ ಫ್ಲ್ಯಾಟ್ ಆಲ್ಮೋಸ್ಟ್. ಸಮ್ಮಾನ್ ಕೂಡ ಒಂದು ಅಬ್ಸರ್ವೇಷನ್ ಫಸ್ಟ್ ದಿವಸನೇ ಕೊಟ್ಟಿತ್ತು ಆ್ಯಕ್ಚುಲಿ. ಅದಕ್ಕೆ ನೀವು ಫಸ್ಟ್ ಟ್ರೇಡ್ ಮಾಡ್ತೀರಾ ನೋಡ್ಬಿಡಿ, ನಿಮ್ಗೆ ಅಬ್ಸರ್ವ್ ಮಾಡಿ. ಮೀನ್ಸ್ ಇಲ್ಲಿ ಫ್ಲ್ಯಾಟ್ ಬಂತು, ಆಮೇಲೆ ನೆಕ್ಸ್ಟ್ ದಿವಸ ಅದ್ರದ್ದು ಫ್ಲ್ಯಾಟಿಂದ ಮೇಲ್ ಬಂದಾಗ ಆಲ್ಮೋಸ್ಟ್ 7% ರನ್ ಕೊಟ್ಟಿದೆ, 8% ಅಷ್ಟು ಕೊಟ್ಟಿದೆ. ಸೊ ಮಾರ್ಕೆಟ್ ಅಷ್ಟು ಓಡಿಲ್ಲ, ಅಷ್ಟು 8% ಅಲ್ಲ ಹೋಗೋಷ್ಟು. ಬಟ್ ಈ ಥರ ಕ್ಯಾಪ್ಚರು ನೋಡಿ, ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 3 ಟೈಮ್ಸ್ ಇರಲ್ಲ, 2.5 ಇರುತ್ತೆ ಅಷ್ಟೇ. ಬೇಕಿದ್ರೆ ಈಗ ಅಬ್ಸರ್ವ್ ಮಾಡಿ ಎಷ್ಟು ಬಂದಿದೆ ನೋಡಿ. ನೆಗೆಟಿವ್ ಅಲ್ಲೂ ಸಾರಿ, ಎಲ್ಲಿ 19th ಅಲ್ವಾ, ನೆಗೆಟಿವ್ ಅಲ್ಲೂ 9.6% ನೆಗೆಟಿವ್ ಸೈಡ್ ಕೊಟ್ಟಿದೆ. ಸೊ ಬ್ಯೂಟಿಫುಲ್ ಆಗಿ ಒಂದು ಪ್ಲಸ್ ಸೈಡ್ ನೆಗೆಟಿವ್. ಇನ್ ಕೇಸ್ ಇದೇನಾದರೂ ಆಪ್ಷನ್ಸಲ್ಲಿ ಇದ್ದಿದ್ರೂ ಒಳ್ಳೆ ದುಡ್ಡು ಮಾಡ್ಬೋದಿತ್ತು. ಅಂದರೆ ಓವರಾಲ್ ಆಗಿ 2 ಟ್ರೇಡ್ ಸೌಂಡ್ ನಿಮಗೆ ನಿಲ್ಲಾಗ್ತವೆ. ಬಟ್ ಒಂದೊಂದೇ ಶಾರ್ಟ್ ಸೈಡ್ ಫಸ್ಟ್ ಕ್ಲೋಸ್ ಮಾಡಿ ಆಮೇಲೆ ತಿರ್ಗಾ ಲಾಂಗ್ ಸೈಡ್ ಹೋದರೆ ತುಂಬ ಒಂದು ದುಡ್ಡು ಮಾಡ್ಬೋದು. ಎಸ್ ಬಿ ಐ ಕಾರ್ಡು ಇದು ಕೂಡ ಚೆನ್ನಾಗಿ ಕೊಟ್ಟಿದೆ. ಇದು 1.3 ಓವರಾಲ್ ಆಗಿ ಕಮ್ಮಿ ಕೊಡಿ ಅನ್ಸುತ್ತೆ, ಬಟ್ ಬ್ಯೂಟಿಫುಲ್ ಮೂಮೆಂಟ್ ಅಂತೂ ಇತ್ತು ಅವತ್ತು. ನೀವು ಫಸ್ಟ್ ಡೇ ಹೆಂಗೆ ಹೋಗಿದೆ, ಸೆಕೆಂಡ್ ಹೆಂಗೆ ಹೋಗಿದೆ ಮಾರ್ಕ್ ಮಾಡ್ಕೊಳ್ಳಿ. ಎವ್ರಿ ಡೇ ನಿಮಗೆ ನೋಡ್ಕೊಳ್ಳಿ, ನೆಗೆಟಿವ್ ನೆಗೆಟಿವ್ ನೆಗೆಟಿವ್. ನೆಕ್ಸ್ಟು ಇದು ಎಫ್ ಎಂಡ್ ಸ್ಟಾಕು ಆಲ್ಮೋಸ್ಟ್ ನಿಮಗೆ 1:2 ಕೊಟ್ಟಿದೆ ಆಲ್ಮೋಸ್ಟ್. ಇನ್ ಕೇಸ್ ನಾನು ಲಾಂಗ್ ಪೊಸಿಷನ್ ತೊಗೊಂಡಿದ್ದೀನಿ ಅಂದರೆ ಇದು ಆಲ್ಮೋಸ್ಟ್ 1:4, 1:3.5. ಸೊ ಈ ಥರ ಎಲ್ಲ ನೋಡ್ತಾ ಇರಬೇಕು, ಅಬ್ಸರ್ವ್ ಮಾಡಿ. ಅದು ತುಂಬ ಒಂದು ನಿಮಗೆ ಸಿಗುತ್ತೆ. ಶ್ರೀರಾಮ್ ಫೈನಾನ್ಸ್ ಕೂಡ ಎಫ್ ಎಂಡ್ ಸ್ಟಾಕು, ಸೋನಾಕಾಮು, ಸ್ಟಾರ್ ಸಿಮೆಂಟು ಫ್ಲ್ಯಾಟ್ ಹೋಗಿತ್ತು, ಬಟ್ ಅದು ಕೂಡ ಒಂದು ಚೆನ್ನಾಗಿ ಕೊಟ್ಟಿದೆ. ಆಲ್ಮೋಸ್ಟ್ ಫ್ಲ್ಯಾಟ್ ಅಂತ ಇಲ್ಲೇನು ರಿಪೋರ್ಟ್ ಬರ್ತಿದೆ, ಬಟ್ ಒಂದು ಅಬ್ಸರ್ವ್ ಮಾಡಿದ್ರೆ ಒಂದು ಮೇಲ್ ಹೋಗಿ ಕೆಳಗೆ ಬಂದಿದೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಸೊ 19th ಇತ್ತು ನಮ್ಮ ಮಾರ್ಕೆಟು, ಪ್ಲಸ್ ಹೋಯಿತು, ತಿರ್ಗಾ ಅಲ್ಲಿಂದ ನೆಗೆಟಿವ್ ಬಂತು. ಸೊ ವಿತಿನ್ ದಟ್ ಒನ್ ಡೇ ಅವತ್ತೇ ಒಂದು ಎಷ್ಟು ಕ್ಯಾಪ್ಚರ್ ಆಗಿದೆ ಆಲ್ಮೋಸ್ಟ್. ಇದನ್ನ ಹೇಳ್ಬೇಕಂದ್ರೆ ಇಲ್ಲಿ ಹೋಗಿ ತಗೊಂಡಿರ್ತೀವಿ, ಇದ್ರದ್ದು ಇದು ಓಪನಿಂಗ್. ಸೊ ನೀವು ಇಲ್ಲಿ ನಂದು ಟ್ರೇಡಿಂಗ್ ಏನಾದ್ರು ತಗೊಂಡಿದ್ರೆ ನಂದು ಇದನ್ನೇ ಹಾಕ್ತೀನಿ. ಸೊ ಇಲ್ಲಿ ನನಗೆ ಸೆಲ್ ಬಂದಿರಲಿಲ್ಲ ಆ್ಯಕ್ಚುಲಿ, ಸೆಲ್ ಫುಲ್ ಬೈಯೆಲ್ಲ ಇತ್ತು ಇದು. ಸೊ ಒಳ್ಳೆ ಅವತ್ತಿಂದ ಓಡ್ತಾ ಇದೆ, ಸುಮಾರು ಸರಿ ಬಂದಿದೆ ನನಗೆ ಇದು. ಸೊ ನೋಡ್ತಾ ಇರಬೇಕು, ಈ ವೀಕಲ್ಲಿ ನೆಗೆಟಿವ್ ಹೋಗ್ಬೋದು. ಸೊ ಇದು ಟಚ್ ಆಯಿತು, ಸ್ಟಿಲ್ ಪಾಸಿಟಿವ್ ಹೋಗಿದೆ. ATR ಬೇಸ್ಡು ಸೇಮ್ ಸೂಪರ್ ಟ್ರೆಂಡ್ ಬೇಸ್ಡೇ ಎಲ್ಲ ಈ ಇಂಡಿಕೇಟರ್ಗಳು ನಾನೇ ಮಾಡ್ಕೊಂಡಿರೋದು, ನೀವು ವರ್ಕ್ ಮಾಡಿ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಲಾಂಗ್ ಟರ್ಮ್ ಬೇಕಿದೆ, ಲಾಂಗ್ ಟರ್ಮ್ ಮೀನ್ಸ್ ಮೀಡಿಯಮ್ ಟು ಶಾರ್ಟ್ ಟರ್ಮ್ ರೇಂಜು. ಸೊ ಕನಿಷ್ಠ ನೆಕ್ಸ್ಟ್ 250 ತನಕ ಹೋಗ್ಬೋದು, ಇದು ಆರಾಮಾಗಿ ಹೋಗುತ್ತೆ. ಸರ್ಪ್ರೈಸ್ ರಿಸಲ್ಟ್ ಬಂದಿದೆ. ಅಬ್ಸರ್ವ್ ಮಾಡಿ ಮತ್ತೆ ಮತ್ತೆ ಇಂಥದ್ದೇ ಸ್ಟಾಕ್ಸ್ಗಳು, ಸಣ್ಣ ಸಣ್ಣ ಒಂದು ಈ ಥರ ಸ್ಟಾಕ್ಸ್ಗಳಲ್ಲೇ ದುಡ್ಡು ಮಾಡೋಕ್ಕಾಗೋದು. ಸೊ ಸ್ಟಾರ್ ಸಿಮೆಂಟ್ ಇರ್ಬೋದು, ಇಂಡಿಯಾ ಸಿಮೆಂಟು +4%, ಇಂಡಿಯಾ ಹೋಟೆಲ್ಲು 5.5, ನೆಗೆಟಿವ್ ಅರ್ನ್ ಬೆವರೇಜಸ್ 3.25, ಇಟರ್ನಲ್ -2.6. ಸೊ ಇದು
ಕಳೆದ ವಾರದ್ದು ಇದು. ಮತ್ತೆ ಈ ವಾರಕ್ಕೆ ಸ್ಟಾಕ್ಸ್ಗಳು ಸೇಮ್ ಆಲ್ಮೋಸ್ಟ್ ರಿಪೀಟ್ ಆಗಿದೆ. ಅಡಿಷನಲ್ ಒಂದು ಸ್ಟಾಕ್ಸ್ ಹಾಕ್ತಿದ್ದೀನಿ. ಒಂದು ಸೆಕೆಂಡ್, ಮಿಸ್ ಮಾಡಿದೆ ಅದನ್ನ. ಎಷ್ಟು ಮೊಮೆಂಟು ಕ್ಷಮಿಸಿ, ಮತ್ತೆ ಕಂಟಿನ್ಯೂ ಮಾಡೋಣ. ಇದು ಎ ಬಿ ಬಿ ಬರ್ತಾ ಇದೆ, ಅದಾನಿ ಎಂಟರ್ಪ್ರೈಸಸ್, ಎ ಐ ಎ ಇಂಜಿನಿಯರಿಂಗು, ಆಲ್ಪ್ಸ್ ಇಂಡಸ್ಟ್ರೀಸು, ಆಪ್ಟಸ್ ವ್ಯಾಲಿ ಹೌಸಿಂಗ್ ಫೈನಾನ್ಸು, ಆಕ್ಸಿಸ್ ಬ್ಯಾಂಕ್, ಬಂಧನ್ ಬ್ಯಾಂಕ್, ಮಹಾರಾಷ್ಟ್ರ ಬ್ಯಾಂಕು ಎರಡು ಮೆಥಡಲ್ಲೂ ಬಂದಿದೆ. ಸೊ ಹೈಲೈಟ್ ಆಗ್ತಿದೆ, ಅಬ್ಸರ್ವ್ ಮಾಡಿ. ಮೋಸ್ಟ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ಗಳು ಸ್ವಲ್ಪ ಏರಿಳಿತ ಇರ್ತವೆ ಬುಧ ಅಸ್ತನಾಗಿರುವಾಗ. ಸೊ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪೀಕ್ ಹೋಗೋದು, ತುಂಬ ಕೆಳಗೆ ಬರೋದು, ಈ ಥರದ್ದೆಲ್ಲ ಇರ್ತವೆ, ಅಬ್ಸರ್ವ್ ಮಾಡ್ತಾ ಇರಿ. ಭಾರತಿ ಏರ್ಟೆಲ್ ಅಗೇನ್ ಕಮ್ಯುನಿಕೇಶನ್ ಸ್ಟಾಕ್ಸ್ ಸ್ವಲ್ಪ ನೋಡ್ತಾ ಇರಿ. ಸೊ ಬಿನಾನಿ ಇಂಡಸ್ಟ್ರೀಸ್ ಬರ್ತಾ ಇದೆ, ಕ್ಯಾಂಪಸ್ ಆಕ್ಟಿವ್, ವೇರೋ, ಕ್ಯಾನ್ಫಿನ್ಸು, ಕ್ಯಾಸ್ಟ್ರಾಲ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕು, ಚಂಬಲ್ ಫರ್ಟಿಲೈಸರು, ಸಿಪ್ಲಾ, ಸಿ ಯು ಬಿ, ಡಿ ಸಿ ಬಿ ಬ್ಯಾಂಕು, ಡಿ ಎಲ್ ಎಫ್, ಇ ಎ ಎಚ್ ಹೋಟೆಲ್ಲು, ಇಮಾಮಿ, ಇಂಜಿನಿಯರ್ಸ್ ಇಂಡಿಯಾ, ಫಿನೋಲೆಕ್ಸ್ ಇಂಡಸ್ಟ್ರೀಸ್, ಎಫ್ ಎಸ್ ಎಲ್, ಫಸ್ಟ್ ಸೋರ್ಸ್, ಗ್ರಾವಿಟಾ, ಜಿ ಎಸ್ ಎಫ್ ಸಿ, ಲಾರಸ್ ಲ್ಯಾಬು, ಮಾಯಲ್ ಮೀನ್ ಸಾರಿ ಇಲ್ಲಿ ಹಿಂದೂಸ್ತಾನ್ ಎಚ್ ಎ ಎಲ್, ಹಿಂದೂಸ್ತಾನ್ ಎಲೆಕ್ಟ್ರಾನಿಕ್ಸು, ಹಿಂದ್ ಕಾಪರು, ಹಿಂದ್ ಪೆಟ್ರೋ, ಹಿಂಡೈ, ಐ ಡಿ ಎಫ್ ಸಿ, ಐ ಎಫ್ ಸಿ ಐ, ಇಂಪೆಕ್ಸ್ ಫರೋ, ಇಂಡಿಯನ್ ಬ್ಯಾಂಕು, ಐ ಆರ್ ಸಿ ಟಿ ಸಿ, ಐ ಜಿ ಎಲ್, ಇಂಡಸ್ ಬ್ಯಾಂಕ್, ಐನಾಕ್ಸ್ ಇಂಡಿಯಾ, ಐ ಆರ್ ಬಿ, ಇರ್ಕಾನ್, ಜೆ ಪಿ ಪವರ್, ಜೆ ಎಮ್ ಫೈನಾನ್ಷಿಯಲ್, ಕೆ ಇ ಸಿ, ಕೆ ಇ ಐ, ಎಲ್ ಟಿ ಎಫ್. ತುಂಬ ಫೈನಾನ್ಸ್ ಬಿ ಎಫ್ ಎಸ್ ಐ ಸ್ಟಾಕ್ಸ್ ಬರ್ತಾ ಇದೆ, ನೋಡ್ಕೊಳ್ಳಿ ಸ್ವಲ್ಪ. ಲಾರಸ್ ಲ್ಯಾಬು, ಮಾಯಲ್, ನವೀನ್ ಫ್ಲೋರೋ, ನ್ಯೂಜನ್ ಅಗೇನ್ ಬಂದಿದೆ. ಲಾಸ್ಟ್ ವೀಕ್ ಏನು ಪಾಸಿಟಿವ್ ಕೊಟ್ಟಿದ್ದು ನೆಗೆಟಿವ್ ಕೊಡ್ಬೋದು, ಅಷ್ಟೇ ಡಿಫ್ರೆನ್ಸ್, ನೋಡ್ಕೊಳ್ಳಿ ಅದೆಲ್ಲ. ಓರಿಯೆಂಟ್ ಸಿಮೆಂಟು, ಪಟೇಲ್ ಇಂಜಿನಿಯರಿಂಗು, ಪಿ ಸಿ ಬಿ ಎಲ್ಲು, ಪಿರಾಮಲ್ಲು, ಪೂನಾವಾಲಾ, ಫಿನ್ಕಾರ್ಪ್ ಇದು, ಪ್ರೀಮಿಯರ್ ಲಿಮಿಟೆಡ್, ಪಿ ಎನ್ ಬಿ, ರೈಲ್ಟೆಲ್ ಕಾರ್ಪೊರೇಷನ್ನು, ರಿಲಯನ್ಸ್ ಕಮ್ಯುನಿಕೇಷನ್ನು, ಆರ್ಕಾಮ್ ಇನ್ನೂ ನಡೀತಾ ಇದೆಯಾ ಗೊತ್ತಿಲ್ಲ. ಸೊ ಇದೆಲ್ಲ ನೋಡ್ಕೊಳ್ಳಿ, ತುಂಬ ಮೂಮೆಂಟ್ಸ್ ಇರೋಲ್ಲ. ರಿಲಯನ್ಸ್, ಆರ್ ಇ ಸಿ, ಸಮ್ಮಾನ್ ಕ್ಯಾಪಿಟಲ್ಲು, ಎಸ್ ಬಿ ಐ ಕಾರ್ಡ್ಸ್ ಮತ್ತೆ ಬಂದಿದೆ. ಸೊ ಅಬ್ಸರ್ವ್ ಮಾಡಿ, ಎಷ್ಟು ಮೂಮೆಂಟ್ ಸಿಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ. 2-3% ಒನ್ ಡೇ ಸಿಕ್ಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ಎಫ್ ಆ್ಯಂಡ್ ಸ್ಟಾಕ್ಸ್ ಆಯಿತು ಅಂದರೆ ನಿಮಗೆ 1:3, 1:4 ತನಕ ಎಲ್ಲ ಹೋಗ್ಬಿಡುತ್ತೆ. ಚೆನ್ನಾಗಿ ಅಬ್ಸರ್ವ್ ಮಾಡಿ, ಕ್ಯಾಪ್ಚರ್ ಮಾಡಿ. ಲಿಮಿಟ್ ಮಾಡಿ 1:2ಗೆ, ತುಂಬ ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ಬೇಡಿ. ಸೊ 1:2ಗಿಂತ ಜಾಸ್ತಿ ಬಂತು ಅಂದರೆ ಅಡಿಷ್ನಲ್ ಪ್ರಾಫಿಟ್ ಅಂತ ತಗೊಂಡು ಮುಂದುವರಿಸ್ತಾ ಹೋಗಿ. ಎಸ್ ಬಿ ಐ ಲೈಫು, ಶ್ರೆನಿಕ್ ಲಿಮಿಟೆಡ್, ಎಸ್ ಬಿ ಎನ್, ಶೋಭಾ ಡೆವಲಪರ್ಸ್, ಶೋಭಾ ಲಿಮಿಟೆಡ್, ಸೇಲು, ಎಸ್ ಡಬ್ಲ್ಯೂ ಸೋಲಾರ್. ಎಸ್ ಡಬ್ಲ್ಯೂ ಸೋಲಾರ್ ತುಂಬ ದಿವಸದ ನಂತರ ಬರ್ತಿದೆ, ಅಬ್ಸರ್ವ್ ಮಾಡಿ ಏನಾಗಿದೆ ಅಂತ. ಸುಮಿತ್ ಸೆಮ್ಮು, ಸಿಂಜೆನ್, ಟಾಟಾ ಎಲೆಕ್ಸಿ, ಟಾಟಾ ಸ್ಟೀಲ್, ಟಿ ಬ್ಯೂಟೆಕ್, ಇಂಡಿಯಾ ಸಿಮೆಂಟ್, ಟೈಟಾನ್, ಟ್ರೈಡೆಂಟ್, ಟಿ ಐ ಐ ಇಂಡಿಯಾ, ಟ್ಯೂಬ್ ಇನ್ವೆಸ್ಟ್ಮೆಂಟ್ಸು, ಯುಕೋ ಬ್ಯಾಂಕ್, ಉತ್ಕರ್ಷ್ ಬ್ಯಾಂಕ್, ವಿ ಬಿ ಎಲ್, ವಿ ಡಿ ಎಲ್, ಐಡಿಯಾ, ವಿಪ್ರೋ, ಎಸ್ ಬ್ಯಾಂಕ್. ಸೊ ತುಂಬ ಬ್ಯಾಂಕ್ ಸೆಕ್ಟರ್ ಮೇಲೆ ಬಂದಿದೆ ಬಿ ಎಫ್ ಎಸ್ ಸ್ಟಾಕ್ಸ್ಗಳು. ಸೊ ಅಬ್ಸರ್ವ್ ಮಾಡಿ. ಮೇಯ್ನ್ ಆಗಿ ಹೇಳ್ದಂಗೆ ಮಾರ್ಕ್ ಹ್ಯಾಂಡ್ಲೋ ಎಫ್ ಅಂಡ್ ಸ್ಟಾಕ್ ಆಗಿದೆ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡಿ. ಫಸ್ಟು ಸ್ಕ್ರೀನ್ಶಾಟ್ ತಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ವಿಡಿಯೋ ಪಾಸ್ ಮಾಡ್ಕೊಂಡು ಮತ್ತೆ ಮತ್ತೆ ತಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕೊಟ್ಟಿರೋ 50ಕ್ಕೆ 50 ಸ್ಟಾಕ್ಸು ವರ್ಕ್ ಮಾಡಿಬಿಡಿ. ಲಿಮಿಟಾಗಿ ಒಂದು 5-10 ಸ್ಟಾಕ್ಸು, ಹಬ್ಬ ಅಂದರೆ 15 ಸ್ಟಾಕ್ಸ್ ಮೇಲೆ ವರ್ಕ್ ಮಾಡಿ. ಇಷ್ಟರಲ್ಲೇ ನೀವು ಎಫ್ ಆ್ಯಂಡ್ ಸ್ಟಾಕ್ಸ್ ಇದ್ರಂತೂ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡ್ಬೋದು, ನೋಡ್ಕೊಳ್ಳಿ. ಸೊ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಹೊಸ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಯಾರಾದರೂ ಜಾಯ್ನ್ ಆಗೋಂಗಿದ್ರೆ ನನ್ನ ಇದಕ್ಕೆ ವಾಟ್ಸಪ್ ಮಾಡ್ಕೊಳ್ಳಿ, ನಾನು ಮಾನಿಟರ್ ಮಾಡ್ತೀನಿ. ಅಡಿಷ್ನಲ್ ಆಗಿ ಏನಾದ್ರು ಹೆಲ್ಪ್ ಮಾಡೋದಿದ್ರು ಮಾಡ್ತೀನಿ. ಓವರಲ್ ಆಗಿ ಏನು ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಎಜುಕೇಷನ್ ಪರ್ಪಸ್ ಅಗೇನ್ ಈ ವಿಡಿಯೋಸ್ಗಳು ಮತ್ತೆ ಕನ್ಫರ್ಮ್ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಎಫರ್ಟ್ ಹಾಕ್ಕೊಳ್ಳಿ, ಯಾವ ಡೈರೆಕ್ಷನ್ ಏನು ಹೋಗ್ತಾ ಇದೆ. ಕ್ವಾಲಿಟಿ ಸ್ಟಾಕ್ಸಲ್ಲಿ ವರ್ಕ್ ಮಾಡಿ ಆದಷ್ಟು. ಟೆಕ್ನಿಕಲಿ ಮತ್ತು ಫಂಡಮೆಂಟಲ್ಸ್ ಇಂಪಾರ್ಟೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಲಾಂಗ್ ಟರ್ಮ್ಗೆ ಹೇಳ್ದಂಗೆ ಇಲ್ಲಿ ಬೇಕಿದ್ರೆ ನೀವು ಟ್ರೇಡಿಂಗ್ ವ್ಯೂದು ಚಾರ್ಟ್ಸ್ ಸ್ಕ್ರೀನರ್ದು ತೊಗೊಳ್ಳಿ. ಸೊ ಸಾಕಿದೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ ಕೇಸ್ ಯಾರಾದರೂ ನೋಡೋಂಗಿದ್ರೆ ಇದನ್ನು ನೋಡ್ಬೋದು. ಬೇಸಿಕಲಿ ತುಂಬ ದಿವಸದಿಂದ ಬರ್ತಾ ಇರುತ್ತೆ ಇದು.
ನೋಡಿ ಸೆಂಟ್ರಲ್ ಬ್ಯಾಂಕ್ ಇಲ್ಲೂ ಬರ್ತಿದೆ, ಪಟೇಲ್ ಇಂಜಿನಿಯರಿಂಗ್ ಇಲ್ಲೂ ಬರ್ತಾ ಇದೆ. ಏನಕ್ಕೆ ಬರ್ತಿದೆ ನೋಡಿ, ಸ್ಟ್ರಾಂಗ್ ಬೈ ಕೊಟ್ಟಿದ್ದೀನಿ, ಸ್ಟ್ರಾಂಗ್ ಬೈಲ್ ಇದೆ. ಸೊ ಬಾಕಿ ಶುಗರ್ಸ್ ಒಳ್ಳೆ ರಿಸಲ್ಟ್ ಬಂದಂಗಿದೆ. ಸೊ ಇದನ್ನ ನೋಡಿ ಚೆನ್ನಾಗಿ. ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ ಈ ಸ್ಟ್ರಾಂಗ್ ಬೈ ಬರ್ತಿದೆ ಅಂತ ಹೇಳ್ತೀನಿ. ಒಂದು ಇಲ್ಲೇ ತೋರಿಸ್ಬಿಡ್ತೀನಿ. ಬಾಕಿಶ್ ತಗೊಂಡು ಇನ್ನೊಂದು ಎಕ್ಸಾಂಪಲ್. ಲಾಸ್ಟ್ ಮಿನಿಟಲ್ಲಿ ಟ್ರೆಂಡ್ ಚೇಂಜ್ ಆಗಿರುತ್ತೆ, ಅಬ್ಸರ್ವ್ ಮಾಡ್ಬೇಕು ಮೇಯ್ನಾಗಿ. ಅದು ಅಬ್ಸರ್ವ್ ಮಾಡಿಲ್ಲ ಅಂದರೆ ನಿಮಗೆ ಅದು ಗೊತ್ತಾಗಲ್ಲ. ಸೊ ನಂದು ಟ್ರೇಡಿಂಗ್ ವ್ಯೂ ತುಂಬ ಹೆವಿ ಲೋಡೆಡ್. ಏನು ಕ್ರೋಮಲ್ಲೇ ಎಲ್ಲ ಇಂಡಿಕೇಟ್ರು ಮತ್ತು ಹಿಡನ್ ಲೈನ್ಸ್ಗಳು ಒಂದಿಷ್ಟು ಇದ್ದಾವೆ. ಸೊ ಹಾಗಾಗಿ ಒಂದಿಷ್ಟು ಲೇಟ್ ಆಗ್ತವೆ. ದ್ವಾರಕೀಶ್ ದ್ವಾರಕೇಶ್ ದ್ವಾರಕೀಶ್ ತುಂಬ ಲೋಡ್ ಆಗುತ್ತೆ ಅಂತ. ನನ್ನ ಮೆಮೊರಿ ಆಲ್ಮೋಸ್ಟ್ ಜಿ ಬಿ ಗಟ್ಟಲೆ ಟ್ರೇಡಿಂಗ್ ವ್ಯೂಗೆ ಲೋಡ್ ಆಗಿಬಿಡುತ್ತೆ. ತುಂಬ ಲೈನ್ಸು ಅದು ಇದೆಲ್ಲ ಹಿಡನ್ ಇರ್ತವೆ ನಂದು. ಒಂದು ಸೆಕೆಂಡ್. ಆಲ್ರೆಡಿ ನೋಡ್ತಾ ಇರ್ಬೋದು ದ್ವಾರಕೇಶ್ ಲೋಡ್ ಆಗಿದೆ. ಸೊ ಅವತ್ತೇನು ಮೇಯಿಂದ ಸ್ಟಾರ್ಟ್ ಆಗಿದ್ದ ಮೂಮೆಂಟು ಇನ್ನೂ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಮತ್ತೆಷ್ಟು ನಡೆಯುತ್ತೆ, ಯಾಕಂದರೆ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಸರ್ಪ್ರೈಸ್ ಬಂದಿದೆ. ಸೊ ಚೆನ್ನಾಗಿ ಓಡುತ್ತಿದೆ. ಸೊ ಅಬ್ಸರ್ವ್ ಮಾಡಿ, ಕನಿಷ್ಠ ಒಂದು ಇಷ್ಟು ದಿವಸ ಒಂದು ಲೋ, ತುಂಬ ದಿವಸದಿಂದ ಲೋ ಹೋಗ್ತಿತ್ತು. ಲಾಂಗ್ ಟರ್ಮ್ಗೆ ಅಂತ ಯಾರಾದರೂ ಇಟ್ಕೊಂಡಿದ್ರೆ, ಸೊ ಹೈಯೆಸ್ಟ್ ಬಂದ್ಬಿಟ್ಟು 140, ಆ್ಯಕ್ಚುಲಿ 48ಅಲ್ಲಿ ನಡೀತಾ ಇದೆ. ಸೊ ಮಲ್ಟಿ ಬ್ಯಾಗರ್ ಅಂತ ಹೇಳಲ್ಲ ಇದನ್ನೆಲ್ಲ, ಇಲ್ಲಿ ಗೊತ್ತಿಲ್ಲ ಹೆಂಗೆ ಆಗ್ತವೆ ಅಂತ. ಒಂದು ಶುಗರ್ ಸ್ಟಾಕ್ ಇಟ್ಕೊಂಡ್ರೆ ನಿಮಗೆ ತುಂಬ ಇರುತ್ತೆ. ಸೊ ಗೊತ್ತಿಲ್ಲ, ಮಲ್ಟಿ ಬ್ಯಾಗರ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಇದು. ಸೊ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಿಮ್ದು 21 ಲೋಯೆಸ್ಟ್ಗೆ ಹೋಗಿ ಅಲ್ಲಿಂದ ಒಂದು ಟರ್ನ್ ತಗೊಳ್ತಾ ಇದೆ. ನೋಡ್ಕೊಳ್ಳಿ ಹೆಂಗೆ ವರ್ಕ್ ಆಗುತ್ತೆ. ಸೊ ತುಂಬ ದಿವಸದ ನಂತರ ಒಂದು ಸರ್ಪ್ರೈಸ್ ಬಂದಿದೆ. ಹಿಂದಿಂದೆಲ್ಲ ನೆಗೆಟಿವ್ ಇತ್ತು, ಬೇಕಾದ್ರೆ ನೋಡಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಈ ಸಲ ಸ್ವಲ್ಪ ದೊಡ್ಡ ಸರ್ಪ್ರೈಸೇ ಬಂದಿದೆ. ಇಲ್ಲಿ ನೋಡಿ 405 ಮಿಲಿಯನ್ಸ್ ಅಂತ ತೋರಿಸ್ತಾ ಇದೆ, ಆಲ್ಮೋಸ್ಟ್ 40 crores ಆಯ್ತು. ಸೊ ಅಬ್ಸರ್ವ್ ಮಾಡಿ, ತುಂಬ ಚೆನ್ನಾಗಿ ಮೂವ್ ಆಗ್ಬೋದು ಇದು. ಬಟ್ ಅಪಾರ್ಟ್ ಫ್ರಮ್ ದಿಸ್ ಏನೇನಿದೆ ಫಂಡಮೆಂಟಲ್ಸು ನೀವು ಅರ್ಥ ಮಾಡ್ಕೊಳ್ಳಿ. ಓವರ್ ಆಲ್ ಟೆಕ್ನಿಕಲ್ ವೈಸು ನೀವು ನೋಡ್ತಾ ಇದ್ರೆ ಇಲ್ಲಿ ಟ್ರೆಂಡ್ ಅಂತೂ ಚೇಂಜ್ ಆಗಿದೆ, ಡಬ್ಲ್ಯೂ ಫಾರ್ಮ್ ಆಗಿದೆ, ಚೇಂಜ್ ಆಗ್ಬೋದು ಡೈರೆಕ್ಷನ್. ಸೊ ಬೈ ಸಿಗ್ನಲ್ ಅಂತೂ ಇದೆ, ನೋಡ್ತಾ ಇರ್ಬೋದು. ಸೆಲ್ ಸದ್ಯಕ್ಕೆ ಇರ್ಬೋದು ವೀಕ್ಲಿ ಬೇಸಿಸಲ್ಲಿ. ಡೈಲಿ ಬೇಸಿಸಲ್ಲಿ ಜಸ್ಟ್ ಕ್ರಾಸ್ ಆಗಿದೆ, ಬೈ ಬರುತ್ತೆ ಸದ್ಯದಲ್ಲಿ, ನೋಡ್ಕೊಳ್ಳಿ. ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೊಸದಾಗಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಾನೆ. ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ, ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಅದು ಎನೇಬಲ್ ಮಾಡ್ಕೊಳ್ಳಿ. ಧನ್ಯವಾದಗಳು, ಮತ್ತೆ ಸಿಗೋಣ.